ಅಲ್ಲ ಅತ್ತೇನು ಮಾವನು ಮಾಯನು ನಿಮ್ ದೊಡ್ಡಮ್ಮರೂರ್ಗೆ ಹೋಗಿದ್ರಲ್ಲ, ಯಾವಾಗ ಬರ್ತಾರೆ? ಅಲ್ಲ ಇವ್ರಿಗೆ ವಿಷಯ ಎಲ್ಲನ ಗೊತ್ತಾಯ್ತಾ? ಆ ಜುಂಜ ಮತ್ತೆ ಅವ್ರ ಅಮ್ಮನ್ಗೆ ಎಲ್ಲನ? ಹೌದು, ಅದು ನಾನೇ ಎಲ್ಲ ಹೇಳ್ಬಿಟ್ಟೆ ಅವತ್ತು. ಕುಡ್ದಿರೋ ನಿಶೆಯಲ್ಲಿ ನಾನೇ ಎಲ್ಲ ಸತ್ಯ ಹೇಳಿದೆ. ಅವರು ಅಲ್ಲಿಗೆ ಹೋಗಿದ್ದಾರೆ ಅನ್ಸುತ್ತೆ. ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ. ಅವಮ್ಮಯ್ಯ ಮಾಯ ಬಂದರೆ ಗೊತ್ತಾಗುತ್ತೆ ಏನಾಯ್ತು ಅಂತನ. ರೀ, ನೀವಾದ್ರೂ ನಿಮ್ಮ ತಂಗಿಗೆ ಮತ್ತೆ ನಿಮ್ಮ ಅಮ್ಮಗೆ ಬುದ್ಧಿ ಹೇಳಿ ಮಾಯನ ಅವಳ ಗಂಡನ ಜೊತೆಗೆ ಕಳ್ಸೋದು ತಾನೆ. ಮದುವೆ ಆಗೋದಾಗಿದೆಯಪ್ಪ. ಈಗ ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ಈಗ ನಾವಿಬ್ರು ಮದುವೆ ಆಗಿ ನಾವು ಚೆನ್ನಾಗಿಲ್ವಾ ಹೇಳಿ? ಅತ್ಯಾಸೆ ಬಿದ್ದು ಈಗ ಹಳ್ಳಕ್ಕೆ ಬಿದ್ದಿದ್ದಾರೆ. ಈಗ ಮದುವೆ ಆಗಿದ್ದು ಅಲ್ದೇನೆ ಈಗ ಅವ್ರ ಜೊತೆ ಸಂಸಾರ ಮಾಡಕ್ ನಿಂಗೆ ಇಷ್ಟ ಇಲ್ಲ, ಬಡವರು ಹಂಗೆ ಹಿಂಗೆ ಅಂತ ಹೇಳಿ ಆ ಥರ ಹೇಳೋದು ಸರಿ ಅಲ್ಲ ಅಲ್ವಾ? ಪಾಪ ಅವರು ಒಳ್ಳೆಯವರು, ಏನೋ ಒಂದಿಷ್ಟು ಸೋಂಬೇರಿಗಳು ಅಷ್ಟೇನೆ, ಆ ಜುಂಜಣ್ಣನು ಮತ್ತೆ ಅವ್ರ ಅಮ್ಮನು. ಆದರೆ ನಾನು ಹೇಳಿದ್ರೆ ನಮ್ಮಮ್ಮನೂ ನಮ್ಮ ಮಾಯನೂ ಕೇಳಬೇಕಲ್ಲ. ಅವ್ರಿಗೆ ಶ್ರೀಮಂತಿಕೆ ಆಸೆ. ದೊಡ್ಡ ಮನೆಗೆ ಸೊಸೆ ಕಳಿಸ್ಬೇಕು ಅಂತ ನಮ್ಮ ಅಮ್ಮನಿಗೆ ಆಸೆ. ಅವಳು ನಾನು ಮಹಾರಾಣಿ ಥರ ಇರಬೇಕು, ನನ್ನ ಗಂಡ ಕೋಟ್ಯಾಧೀಶ್ವರ ಆಗಿರಬೇಕು ಅನ್ನೋದು ನಮ್ಮ ಮಾಯಿಗೆ ಆಸೆ. ಅದಕ್ಕೆ ಈಗ ಏನೇನೋ ಮಾಡ್ತಾರೆ. ಅಲ್ಲೇನಾಯ್ತೋ ಏನೋ, ಅವ್ರು ಇನ್ನೇನು ಬರ್ತಾ ಇದ್ದಾರಂತೆ. ಬರ್ಬೋದು ಈಗಲಾಗ್ಲನ, ಬಂದ್ಮೇಲೆ ಗೊತ್ತಾಗುತ್ತೆ ಏನಾಯ್ತು ಎತ್ತಾಯ್ತು ಅಂತಾನೆ. ನೋಡೋಣ. ರೀ, ಅತ್ತೇನು ಮಾಯನು ಬಂದ್ರು. ಅಮ್ಮ ಏನಾಯ್ತಮ್ಮ? ಎಲ್ಲಿ ಅಪ್ಪ ಎಲ್ಲಿ? ನಿಮ್ಮ ಅಪ್ಪ ಬಂದ ಈಗ. ಅಲ್ಲೆಲ್ಲ ಆ ಕಡೆಗೆಲ್ಲ ಅಂಗಡಿ ತಗೋಗ್ತೀನಿ ಅಂತ ಹೋದ. ನಿಮ್ಮ ಅಪ್ಪಗೆ ಸಿಗರೇಟ್ ಸೇದ ಹುಚ್ಚು, ಅದಕ್ಕೆ ಊರಕ್ಕೆ ಬತ್ತಿದಂಗೆ ಸಿಗರೇಟ್ ಸೇದಕ್ಕೆ ಹೋಗ್ಯವನು. ಅದು ಸರಿ ಅತ್ತೆ, ಏನಾಯ್ತು ಅಲ್ಲಿ? ಮಾಯಿನ ಯಾಕೆ ಕರ್ಕೊಂಬಂದ್ರಿ? ಮದುವೆ ಆಗೋವರೆಗೂ ಅಲ್ಲೇ ಬಿಡ್ತೀನಿ ಅಂತ ಹೇಳ್ತಿದ್ರಿ. ಏನ್ ಮಾಡೋದೇ ರೀತಾ, ಆ ಜುಂಜುಗು ಮತ್ತೆ ಅವ್ರ ಅಮ್ಮಗೂ ನಮ್ಮ ಮಾಯ ಅಲ್ಲಿರೋ ವಿಷಯ ಹೆಂಗೋ ಗೊತ್ತಾಗ್ಬಿಟ್ಟಿದೆ. ಅದು ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ. ಯಾರು ಹೇಳಿದ್ರು ಅಂತ ಗೊತ್ತಾಗ್ಬೇಕು. ಅವ್ರಿಗೆ ಸರಿಯಾಗಿ ಒದೆ ಕೊಡ್ತೀನಿ. ಅದು ಯಾರು ಹೇಳಿರ್ಬೋದು? ಯಾರಿಗೂ ನಾವು ಹೇಳೇ ಇಲ್ಲ ನಮ್ಮೂರಾಗೆ. ನಮ್ಮ ಮನೆಯವ್ರಿಗೆ ಬಿಟ್ರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅವಳು ಅಲ್ಲಿಗೆ ಹೋಗಿರೋ ವಿಷಯ. ಯಾರು ಹೇಳಿರ್ಬೋದು? ಅಯ್ಯಯ್ಯೋ, ನಾನು ಹೇಳಿದ್ದೀನಿ ಅಂತ ಗೊತ್ತಾದರೆ ನಮ್ಮಮ್ಮ ನಾನು ಸುಮ್ಮನೆ ಬಿಡಲ್ಲ. ಅಯ್ಯಯ್ಯೋ, ಏನು ಮಾಡಲಿ ಈಗ? ಏಯ್ ಜಗ್ಗು, ನೀನೇನಾದ್ರೂ ಹೇಳ್ದೇನೋ ಅವ್ರಿಗೆ? ಆ ಮುದ್ರಂಗಜ್ಜಿಗೂ ಅಜ್ಜಂಜುಗುನು ನಮ್ಮ ಮಾಯ ದೊಡ್ಡಮ್ಮರ ಮನೆಗೆ ಹೋಗಿ ಅವಳೆ ಅಂತ ಏನಾದ್ರೂ ನೀನು ಹೇಳ್ದೇನೋ? ಫೋನ್ ಗಿನ್ ಮಾಡಿ ಅಥವಾ ಅವ್ರೇನಾದ್ರೂ ನಿನ್ನೇನ ಕೇಳಿದ್ರೇನೋ? ಹೇಳ್ದೇನೋ? ಹೇಳು. ಅಯ್ಯೋ ಅತ್ತೆ, ಅವ್ರಿಗೆ ಸಿಕ್ಕೇ ಇಲ್ವಂತೆ. ಅವರು ಜುಂಜಣ್ಣನು ಮತ್ತೆ ಅವ್ರ ಅಮ್ಮನೂ ಇವ್ರಿಗೆ ಸಿಕ್ಕೇ ಇಲ್ಲ ಅಂತ ಹೇಳ್ತಿದ್ರು. ಇನ್ ಸಿಕ್ಕಿಲ್ಲ ಅಂದ್ಮೇಲೆ ಹೆಂಗ್ ಹೇಳಕ್ಕಾಗುತ್ತೆ ಹೇಳ್ರಿ? ಅದು ಅಲ್ದೇನೆ ಅವ್ರ ತಗ ಬೇರೆ ಫೋನ್ ಇಲ್ಲ, ಏನೂ ಇಲ್ಲ. ಹೌದಮ್ಮ, ನನಗೆ ಸಿಕ್ಕೇ ಇಲ್ಲ ಅವರು ಅಂದಮೇಲೆ ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು? ಅವರು ಇಲ್ಲಿಗೆ ಬಂದಾಗ ನಾನು ಹೊಸಗಳು ನೋಡ್ಕೊಂಡು ಹೋಗಿದ್ದೆ ತಾನೆ. ನೀನು ಒಳ್ಳೆ ನನ್ನ ಕೇಳ್ತೀಯಲ್ಲ. ನನಗೆ ಸಿಕ್ಕಿಲ್ಲ ಅವರು, ನಾನು ಯಾಕೆ ಕೇಳಕ್ಕೆ ಹೋಗೋಣ? ಸಿಕ್ಕಿದ್ರು ಇಲ್ಲ ಇಲ್ಲ. ಮತ್ತೆ ಅಣ್ಣ, ಮತ್ತೆ ಹೆಂಗ್ ಗೊತ್ತಾಯ್ತು? ಅವರಿಗೆ ಹೆಂಗ್ ಗೊತ್ತಾಯ್ತು ನಾವಿರೋ ಅಡ್ರೆಸ್? ನಾನು ಯಾರಿಗೂ ಫೋನ್ ಮಾಡಿಲ್ಲ, ಅಪ್ಪನೂ ಯಾರಿಗೂ ಹೇಳಿಲ್ಲ. ಯಾರಿಗೆ ಗೊತ್ತು? ಅಪ್ಪ ಯಾರಿಗಾದ್ರೂ ಫೋನ್ಗಿನ್ ಮಾಡಿ ಹೇಳಿರ್ಬೋದು. ನಾವು ಫ್ರೆಂಡ್ಗಳು ಜಾಸ್ತಿ ಇದಾರಲ್ವಾ ಜೊತೆಗೆಲ್ಲನ, ಸಿಗರೇಟ್ ಸೇದೋರು, ಎಣ್ಣೆ ಹೊಡೆಯೋರು ಎಲ್ಲನ ಏನೋ ಹೇಳಿರ್ಬೋದು. ನನಗೆ ಗೊತ್ತಿಲ್ಲಪ್ಪ. ಇದ್ರು ಇರ್ಬೋದು, ಹೋಗ್ಲಿ ಬಿಡು. ಈಗೇನು ಆಗಿದ್ದಾಗೋಯ್ತು. ಅವ್ರದ್ದೇನು ಚಿಂತೆ ಇಲ್ಲ ನನಗೆ ಇವಾಗ. ಅವರು ಹೆಂಗ ಮಕ್ಕ ಉಗ್ದಿಕ್ಕೆ ಹೋದ್ರಂತೆ, ಆ ತಾಯಿ ಮಗನೂ ಇಬ್ರು. ಹೌದಾತೆ, ಮಾಯಿನ ಜೊತೆಗೆ ಬಾ ಅಂತ ಕರೀಲಿಲ್ವಾ ಮಾಯ? ಅವರು ಕರೆದ್ರು, ಆದ್ರೆ ನಾನು ಹೋಗ್ಬೇಕಲ್ಲ. ಅವ್ರ ಜೊತೆ ನಾನು ಬರಲ್ಲ ಅಂತೇಳಿ ಮಕ್ಕ ಉಗ್ದು ಕಳಿಸ್ತೆ ಅವ್ರನ್ನ. ಹೋದ್ರು. ಆದ್ರೆ ನಮಗೀಗ ತೊಂದರೆ ಆಗಿರೋದು ಆ ಲಸ್ಮಕ್ಕನ ಮಗಳು ಲಾವಣ್ಯನಿಂದ. ಲಾವಣ್ಯನ ಎಲ್ಲಿದ್ದಾಳೆ? ಯಾರನ್ನ ಮದುವೆ ಆಗಿದ್ದಾಳೆ? ನಿಮ್ಗೇನಾದ್ರೂ ಸಿಕ್ಕಿಲ್ಲ ಊರಲ್ಲಿ? ಏನಾದ್ರು ಅವ್ರನ್ನ ಯಾರಾದ್ರೂ ಮದುವೆ ಆಗಿದ್ದಾಳ? ಏನತ್ತೆ ಹೇಳಿ. ಯಾರನ್ನೋ ಮದುವೆ ಆಗಿದೆ, ನಮ್ಗೆ ಯಾಕೆ ತೊಂದರೆ ಆಗೋದು? ನಾವ್ಯಾಕೆ ತಲೆ ಕೆಡಿಸ್ಕೋಬೇಕಾಗಿತ್ತು? ಅವಳು ಮದುವೆ ಆಗಿರೋದು ಬೇರೆ ಯಾರನ್ನೂ ಅಲ್ಲ, ನಮ್ಮ ಅಕ್ಕನ ಮಗನ್ನೇ ಮದುವೆ ಆಗಿರೋದು, ಗೊತ್ತಾ? ಹೌದೇನಮ್ಮ? ದೊಡ್ಡಮ್ಮನ ಮಗ ಆಕಾಶ್ನ ಮದುವೆ ಆಗಿದ್ದಾಳ ಲಾವಣ್ಯ? ಏನು ಹೇಳ್ತಾ ಇದ್ದೀರಾ? ಓ ಕಣೋ ಜಗ್ಗು, ಅವಳು ಮದುವೆ ಆಗಿರೋದು ನಿಮ್ಮ ದೊಡ್ಡಮ್ಮನ ಮಗನ್ನೇ, ಆಕಾಶ್ನೇ ಮದುವೆ ಆಗಿರೋದು. ನೋಡು, ನಮಗೂ ಗೊತ್ತಿಲ್ಲ. ಇಬ್ರು ಲವ್ ಮಾಡ್ತಿದ್ರಂತೆ, ಓಡೋಗಿ ಮದುವೆ ಆಗಿದ್ದಾಳೆ ಆ ಲಾವಣ್ಯ, ನಮ್ಮ ಅಕ್ಕನ ಮಗಳನ್ನ. ಆದ್ರೆ ಅವಳೇ ಮದುವೆ ಆಗಿರೋದು ಅಂತ ಗೊತ್ತಿಲ್ಲ. ನಮ್ಮ ಅಕ್ಕಯ್ಯ ಸೊಸೆ ಅಂತ ಒಪ್ಕೊಂಡಿರ್ಲಿಲ್ಲ, ಮನೆಗೂ ಸೇರಿಸಿರ್ಲಿಲ್ಲ. ನಾನೇ ಹೋಗಿ ಇವಳು ಅಂತ ಗೊತ್ತಿರ್ಲಿಲ್ವಲ್ಲ. ಹೆಂಗೋ ಬಿಡಕ್ಕ, ಮದುವೆ ಆಗಿದ್ದಾಗೋಯ್ತು. ಇರೋನೊಬ್ಬ ಮಗನ ಯಾಕೆ ದೂರ ಮಾಡ್ಕೊಂತೀಯ? ಮನೆ ಕರೆಸ್ಕೊ ಅಂತ ನಾನೇ ಬಲವಂತ ಮಾಡಿ ಮನೆ ಕರೆಸ್ತೆ. ಆದ್ರೆ ಕರೆಸಿದ್ಮೇಲೆ ಗೊತ್ತಾಗಿದ್ದು ಅವಳು ಬೇರೆ ಯಾರು ಅಲ್ಲ, ಲಸ್ಮಕ್ಕನ ಮಗಳು ಲಾವಣ್ಯ ಅಂತಾನ. ಅಯ್ಯೋ, ಹೋಗ್ಲಿ ಬಿಡಿಯತ್ತೆ. ಈಗ ಖುಷಿ ಪಡುವಂತ ವಿಚಾರ ತಾನೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀರಾ? ಅವಳು ಚೆನ್ನಾಗಿ ಓದಿದಾಳೆ, ಲಕ್ಷಣವಾಗಿದ್ದಾಳೆ. ನಿಮ್ಮ ಅಕ್ಕನ ಮಗ ಹೆಂಗಿದಾನೋ ನಾನಂತೂ ನೋಡಿಲ್ಲ. ಅವಳಂತೂ ತುಂಬಾ ಬುದ್ಧಿವಂತೆ. ಅಂತ ಹುಡುಗಿ ಸಿಗ್ಬೇಕು ಅಂದ್ರೆ ಅದೃಷ್ಟನೇ ಮಾಡಿರ್ಬೇಕು ಬಿಡಿ ನಿಮ್ಮ ಅಕ್ಕ. ಏನ್ ಅದೃಷ್ಟನೋ ಏನ್ ಸುಡ್ಗಾಡ, ಸುಮ್ ಕುಕ್ಕಂತೀಯ? ನಮ್ಮ ಅಕ್ಕನ ಆಸ್ತಿ ಎಷ್ಟಿದೆ ಅಂತ ಗೊತ್ತಾ?
ಅವರು ನಮ್ಮ ಅಣ್ಣ ಇಲ್ವೇ, ನಮ್ಮ ಅಣ್ಣಗೆ ಇನ್ನಷ್ಟು ಸಾವುಕಾರ ಅವರು. ಅದಕ್ಕೆ ಮತ್ತೆ ನಮ್ಮ ಅಕ್ಕಯ್ಯ ಆಸ್ತಿ ಮೇಲೆ ಕೇಸ್ ಹಾಕೋಣ ಬಾರಿ ಅಂತಂದ್ರೆ ನನಗೇನು ಬೇಡಮ್ಮ, ನೀನೇ ಕೇಸ್ ಹಾಕಿ ನೀನೇ ತಗ, ನಮ್ಗೆ ಯಾ ತವ್ರ ಮನೆ ಆಸ್ತಿನ ಬೇಡ ಏನು ಬೇಡ ಅಂತಂದ್ಲು. ಅದಕ್ಕೆ ನಾನು ಒಬ್ಳೆ ಕೇಸ್ ಹಾಕಕ್ಕೆ ಓಡಾಡ್ತಾ ಇದ್ದೀನಿ. ಹೌದಾ, ಅಷ್ಟು ಶ್ರೀಮಂತ ಅವರು. ಮತ್ತೀಗ ನಮ್ಮ ಮಾಮಾರ್ದು ಮನೆ ಐತಲ್ಲ, ಅದೇ ತರ ಅವ್ರದ್ದು ಹೊಸ ಮನೆ ಎಷ್ಟು ಚೆನ್ನಾಗೈತೆ ಗೊತ್ತಾ. ಅಂತ ಮನೆಗೆ ಸೊಸೆ ಆಗೋಳು ಪುಣ್ಯ ಮಾಡಿರ್ತಾಳೆ. ಆದ್ರೆ ಆ ಪುಣ್ಯನ ಈ ಲಾವಣ್ಯ ಮಾಡಿರ್ತಾಳೆ ಅಂತ ನಮಗಂತೂ ಗೊತ್ತಿರ್ಲಿಲ್ಲ. ಥೂ, ಅಲ್ಲ ನಮ್ಮ ಬಾಳ್ ನೋಡಿದ್ರೆ ಹಿಂಗಾಗೈತೆ. ಹೋಗಿ ಆ ಕೋತಿ ಅಂತ ಮದುವೆ ಆಗಿ ಈಗ ಅಲ್ಲೆಲ್ಲೋ ಬಿದ್ದು ಇವಾಗ್ಲೂ ಬಿದ್ದೋಗೋ ಮನೆಗೆ ನಾನು ಸಂಸಾರ ಮಾಡಕ್ ಹೋಗಿದ್ದೆ. ನಮ್ಮ ಬಾಳು ಹಿಂಗಾಗ್ಬೇಕಾದ್ರೆ ನಮ್ಮ ವಿರೋಧಿ ಅವಳು ಲಸ್ಮಕ್ಕ, ಅವಳ ಮಗಳು ಅಂತವಳು ಅಷ್ಟು ದೊಡ್ಡ ಅರಮನೆಗೆ ಸೊಸೆ ಆಗಿದ್ದಾಳೆ ಅಂದ್ರೆ ಅದು ನಮ್ಮ ದೊಡ್ಡಮ್ಮನ ಮನೆಗೆ. ನಮಗ್ ಬೇಜಾರಾಗಲ್ವಾ? ಹೋಗ್ಲಿ ಬಿಡು ಮಾಯ, ನೀನಿಗೆ ಸಿಗದೆ ಇರೋಂಥ ಅದೃಷ್ಟ ಬೇರೆಯವ್ರಿಗೆ ಸಿಕ್ಕಿತೆ ಅಂತೇಳ ನೀನ್ ಯಾಕೆ ಹೊಟ್ಟೆ ಹೊರ್ಕಂತೀಯ? ನಿನ್ಗೂ ಇವತ್ತಲ್ಲ ನಾಳೆಗೆ ಒಳ್ಳೇದಾಗೇ ಆಗುತ್ತೆ. ಸುಮ್ಮನೆ ಈ ತರ ಇನ್ನೊಬ್ರಿಗೆ ಒಳ್ಳೇದಾಗಿದೆ ಅಂತೇಳಿ ಬೇಜಾರ್ ಮಾಡ್ಕೋಬಾರ್ದು. ನಮಗೂ ಒಂದಲ್ಲ ಒಂದ್ ದಿವಸ ಅಂತ ಅದೃಷ್ಟ ಬರುತ್ತೆ ಅನ್ಕೊಂಡು ಸಮಾಧಾನ ಮಾಡ್ಕೊ. ಕೂತ್ಕೋ ಹೋಗ್ಲಿ. ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ಅವಳು ಲಕ್ಷ್ಮಿ ನನ್ನ ಜೈಲಿಗೆ ಕಳ್ಸಿದ್ಲು. ಅವಳ ಮಗಳಿಗೆ ಇಂಥ ಒಳ್ಳೆ ಸ್ಥಾನ ಸಿಗ್ಬೇಕಾ ಅಂತ ಸುಮ್ ಕುಕ್ಕ. ನನ್ಗಂತೂ ಇಷ್ಟನೇ ಆಗ್ಲಿಲ್ಲ. ಏನ್ ಮಾಡೋದು, ನಾವು ಬಲವಂತ ಮಾಡಿ ನಮ್ಮ ಅಕ್ಕಯ್ಯನ್ನ ಒಪ್ಸಿ ಕರೆಸ್ಕೊಂಡಿದ್ಕೆ ಏನು ಮಾಡಕ್ಕಾಗ್ಲಿಲ್ಲ. ಅಲ್ಲಿ ಅದೇ ಬಂದ್ವಿ, ಈ ಮಾಯನ್ನ ಅಲ್ಲೇ ಬಿಟ್ಟು ಬರೋಣ ಅನ್ಕೊಂಡೆ. ಆದ್ರೆ ಅವಳು ಬೇರೆ ಇದ್ದಾಳಲ್ಲ, ಅದಕ್ಕೇನೆ ಮಾಯ ನಾನು ಇರಲ್ಲ ಕಣಮ್ಮ, ಇವಳ ಮಕ್ಕ ನೋಡ್ಕೊಂಡು ಇಲ್ಲಿರಕ್ ಆಗಲ್ಲ ಅಂತ ಹೇಳಿ ಅದೇ ಬಂದ್ಲು. ಅಯ್ಯೋ ಅತ್ತೆ ಬಿಡಿ ಹೋಗ್ಲಿ. ಈಗ ಜೈಲಿಗೆ ಕಳಿಸಿದ್ದು ಅವಕ್ಕ ಏನಲ್ಲ, ನೀವೇನೆ ನಂದಿನಿ ಜೈಲಿಗೆ ಕಳಿಸ್ಬೇಕು ಅಂತ ನೀವೇನೇನೋ ಪ್ಲಾನ್ ಮಾಡಿದ್ರಿ ಆ ರಾಜಕ್ಕನ ಜೊತೆಗೆ ಸೇರ್ಕೊಂಡು. ಆದ್ರೆ ಕೊನೆಗೆ ನೀವೇ ಸಿಗಾಕೊಂಡ್ರಿ. ನೀವೇ ಹೋಗಿ ಸಿಗಾಕೊಂಡಿದ್ದು ಅಷ್ಟೇನೆ. ಅವಕ್ಕ ಏನ್ ನಿಮ್ಮ ಮೇಲೆ ನನ್ನ ಕಂಪ್ಲೇಂಟ್ ಕೊಟ್ಟಿದ್ದ? ನೀವ್ ಯಾಕೆ ಸುಳ್ಳೆಲ್ಲನ ಆರೋಪ ಮಾಡಿ ನಂದಿನಿನ ಸಿಗಾಕ್ಸ್ಬೇಕು ಅಂತನ ಪ್ರಯತ್ನ ಪಟ್ರಿ. ಅದಕ್ಕೆ ಮತ್ತೀಗ ನಿಮ್ಗೆ ಹಂಗಾಗಿದ್ದು. ಏನು ನೀನ್ ನನ್ ಸೊಸೆನ ಅಥವಾ ಲಕ್ಷ್ಮಕ್ಕನ್ ಸೊಸೆನ? ಏನ್ ನನಗೆ ಬುದ್ಧಿವಾದ ಹೇಳ್ತಾ ಇದ್ಯಾ? ಮುಚ್ಕೊಂಡು ಹೋಗಿ ಯಾತನ ಅಡ್ಗೆ ಮಾಡೋ ಬಿಸಿ ಅದ ಉಣ್ಬೇಕು. ನಮ್ಗೆ ಅಲ್ಲಿ ಊಟನೂ ಸೇರ್ಲಿಲ್ಲ ಅವಳ ಮಕ್ಕ ನೋಡ್ದಾಗಿಂದ. ಸರಿಯಾಗಿ ಊಟನೂ ಮಾಡ್ಲಿಲ್ಲ ನಮ್ಮ ಅಕ್ಕನ ಮನೆಯಾಗಿ. ಹೋಗಿ ಯಾತನ ಮಾಡ್ಕೊಂಬರೋ ಬಿಸಿಯಾಗಿ. ಸರಿ ಆಯ್ತತ್ತೆ, ಏನು ನಾನು ಒಳ್ಳೇದ್ ಹೇಳ್ದೆ, ಬೇಡ ಅಂದ್ರೆ ಬಿಡ್ರಿ, ನನ್ಗೇನಂತೆ. ಏನ್ ಮಾಡ್ಕೊ ಬರ್ಲಿ, ಅವಲಕ್ಕಿ ಐತಿ ಅವಲಕ್ಕಿ ಮಾಡ್ಕೊ ಬರ್ತೀನಿ ಒಗ್ಗರಣೆ ಹಾಕೊಂಡು ಅಷ್ಟೇನು. ಅಯ್ಯೋ ಅಮ್ಮ, ಅವಲಕ್ಕಿ ನನಗೆ ತಿಂಬಕ್ಕಾಗಲ್ಲ ಕಣಮ್ಮ. ಹೋಗು. ಏನೇ ಮಾಡೋದು, ಈಗ ಅರ್ಜೆಂಟಿಗೆ ಆಗೋದು, ಮನೆಗೆ ಏನೈತೆ ಅದನ್ನೇ ಮಾಡ್ತಾಳಂತೆ. ಸುಮ್ಮನಿರು, ಮಾಡೋದು ಮಾಡ್ಲಾಳ ಇಷ್ಟು ತಿಂದು ಆಮೇಲೆ ನೋಡೋಣ ಏನಾದ್ರೂ ಮಾಡೋದಂತ. ಏನೇ ಇದು ಮಾಯ, ಇಂಥ ಕೆಲಸ ಮಾಡಿಬಿಟ್ಟೆ ನಾನೇನೆ. ಅಯ್ಯೋ, ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ. ಹೋಗತ್ತ ಅಮ್ಮ, ನನಗೆ ಆದಷ್ಟು ಬೇಗ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡು. ಅಷ್ಟೇನಿ. ಈಗ ಹಂಗೂ ಹೋಗೋದಾರೆ ಅದಾಗಕ್ಕೂ ಮುಂಚೆ ಒಳ್ಳೆ ಹುಡುಗನ ಯಾವ್ದಾದ್ರು ಕೆಲಸದಾಗಿರೋ ಡಾಕ್ಟ್ರೋ ಇಂಜಿನಿಯರ್ನೋ ಯಾರನ್ನಾದ್ರೂ ಸರಿ. ಆಯ್ತು ಕಣೆ, ನಿಮ್ ದಡಮಗೆ ಹೇಳಿದ್ದೀನಲ್ಲ. ಕರ್ಕೊಂಬತ್ತಾಳೆ, ಸುಮ್ಮನಿರು. ಯಾರಾದ್ರೂ ಒಳ್ಳೆ ಹುಡುಗನೇನೆ, ಇನ್ನೇನು ಚಿಂತೆ ಮಾಡ್ಬೇಡ. ಸರಿ ಆಯ್ತು. ಸರಿ ಅಮ್ಮ, ನಾನು ಹಸುಗಳಿಗೊಂದಿಷ್ಟು ನೀರಿಗೆ ಬರ್ತೀನಿ. ಆಯ್ತು ಹೋಗು. ಹಸುಗಳು ಚೆನ್ನಾಗಿದಾವ ತಾನೆ? ಡೈರಿಗೆಲ್ಲ ಹಾಲು ಹಾಕಿ ಬಂದ? ಬೆಳಗ್ಗೆ ಎಲ್ಲನ ಕರೆದು ಹಾಲು ಹಾಕಿ ಬಂದಿದ್ದೀನಿ. 22 ಲೀಟ್ರ್ ಏನೋ ಆಗಿದಾವೆ ಬೆಳಗ್ಗೆ. ಹೌದಾ, ಸರಿ ಆಯ್ತು ಹೋಗು. ಹಬ್ಬ ಸದ್ಯ ನಾನು ಹೆಂಗೋ ಬಚಾವಾದೆ.